ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಡಿಕ್ಕಿ ಹೊಡೆದ ದ್ವಿಚಕ್ರ ವಾಹನ ಸವಾರರಿಬ್ಬರ ಪರಿಸ್ಥಿತಿ ಚಿಂತಾಜನಕ. ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗೇಟ್ ಬಳಿ ಅವಘಡ. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದ ಮುನಿರಾಜು ಹಾಗೂ ಅವರ ಸ್ನೇಹಿತ ಗಾಯಾಳುಗಳು. ಗಿಡ್ನಹಳ್ಳಿ ಗ್ರಾಮದಲ್ಲಿ ಬಾಡೂಟಕ್ಕೆ ಆಗಮಿಸಿದ ಸ್ನೇಹಿತರು ಊಟ ಮುಗಿಸಿ ವಾಪಸ್ ಹೊರಡುವ ವೇಳೆ ಅವಘಡ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಡೆಯಿಂದ ಅದು ಬಸ್ ಬಂತು, ಈ ಕಡೆಯಿಂದ ಸಡನ್ ಆಗಿ ದೂರ ಬಿಟ್ರು. ಬಸ್ ಕಂಟ್ರೋಲ್ ಮಾಡಿದ್ರು ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತು ಬಸ್ಸು. ಆದ್ರೂ ಕಾಪಾಡಿದ್ದಾರೆ. ಅವ್ರ ಟೈಮು ಚೆನ್ನಾಗಿದೆ, ಬಸ್ಸಲ್ಲಿರೋ ಟೈಮು ಚೆನ್ನಾಗಿದೆ, ಎಲ್ಲದನ್ನು ಟೈಮ್ ಚೆನ್ನಾಗಿದೆ. ಬಟ್ ಸಮಯಕ್ಕೆ ತಕ್ಕಾಗೆ ಆಂಬುಲೆನ್ಸ್ ಸರ್ವಿಸ್ ಇಲ್ಲ. ತಪ್ಪು ಬಸ್ ಅವ್ರದಂತೂ ತಪ್ಪಿಲ್ಲ. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ, ನಿಮ್ಗೆ ಅರೇಂಜ್ ಮಾಡ್ತಾ ಇದೀವಿ ಅಂತಂದ್ರೆ ಇಷ್ಟೊತ್ತು ಬರ್ಲಿಲ್ಲ ಸರ್. ಒಂದು 20 ಮಿನಿಟ್ಸ್ ಆಯ್ತು. 20 ಮಿನಿಟ್ಸ್ ಆಗಿದೆ ಸರ್. 20 ಮಿನಿಟ್ಸ್ ಆಯ್ತು. ಇಮಿಡಿಯೇಟ್ ಆಗಿ ಹಂಗೆ ಕಾಲ್ ಮಾಡಿದ್ವಿ. ಹಾಫ್ ಅನ್ ಅವರ್ ಇಲ್ಲ, ನಾವು ಟೂ ವೀಲರ್ ಇವರು ಇದಾಗಬೇಕಾಗಿತ್ತು. ಸ್ವಲ್ಪ ಅಲ್ಲಿ ಅಪೋಸಿಟ್ ಜಸ್ಟ್ ಮಿಸ್. ಇವ್ರು ಪಾಪ ಟೂ ವೀಲರ್ ಅವರು ಕಾರು ಪಕ್ಕದಲ್ಲಿ ಇದ್ರೆ ಇವ್ರು ತಪ್ಸಕ್ ಕಾರನ್ನು ತಪ್ಸಕ್ ಹೋಗಿ ಬುಲರ್ ತಪ್ಸಕ್ ಹೋಗಿ ನಮ್ಗೆ ಬಸ್ ಅಪ್ಸೆಟ್ ಆಗ್ಬೇಕಾಗಿತ್ತು. ಕಾರ್ ಇತ್ತು, ಕಾರ್ ಮುಂದೆ ಅಲ್ಲೆಲ್ಲ ವೆಹಿಕಲ್ಸ್ ಲೇಡೀಸ್ ಎಲ್ಲ ಇದ್ರು, ಅಲ್ಲಿ ಕೆಲಸ ಮಾಡೋರೆಲ್ಲ.